ಕ್ಯಾಬಿನೆಟ್ ತಂದು ಅಲ್ಲಿನ ಓಪನ್ ಮಾಡಬೇಕಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಹೀಗಾಗಿ ಅದ್ರ ಬಗ್ಗೆ ನಾನು ಏನಂತ ಮಾಹಿತಿ ಕೊಡಲಿ? ಅದನ್ನ ಯಾರು ನೋಡಿದ್ದಾರೆ? ಕಾಂತರಾಜು ವರದಿ ಬಗ್ಗೆ ಯಾರಿಗೂ ಗೊತ್ತೇ ಇಲ್ಲ. ಸುಮ್ಮ ಏನಾದರೂ ಹೇಳ್ತಾರೆ ಅಂದ್ರೆ ಊಹಾಪೋಹಗಳಿಂದ ಹೇಳ್ತಾರೆ ವಿನ ಯಾವುದೇ ಕಾರಣಕ್ಕೂ ಇಲ್ಲಿ ಅಲ್ಲಿ ಯಾವುದೂ ಏನೂ ಇಲ್ಲ. ಅದು ಆ ಒಂದು ಕಾರಣಕ್ಕಾಗಿ ನನಗೆ ಇವತ್ತು ಕ್ಯಾಬಿನೆಟಿಗೆ ಬರುತ್ತಂತ ನನಗೂ ನೀವು ಹೇಳಿದ ಮೇಲೆ ನನಗೆ ಗೊತ್ತು. ಯಾಕಂದ್ರೆ ಅದು ಗೌಪ್ಯತೆ ಇರುವಂಥದ್ದು. ಅದನ್ನು ನಾನು ಇವತ್ತು ಕ್ಯಾಬಿನೆಟ್ ಬಂದಾಗ ಅದ್ರ ಬಗ್ಗೆ ಚರ್ಚೆ ನಿಶ್ಚಿತವಾಗಲ್ಲ ಸರ್. ಈಗ ಮುಖ್ಯಮಂತ್ರಿಗಳು ಈ ವಿಚಾರವನ್ನು ಭಾಳ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ. ಪರನೂ ಇದ್ದಾರೆ, ವಿರೋಧನೂ ಮಾತಾಡಿದಂಥ ನಿಮ್ಮ ಮಾಧ್ಯಮದೊಳಗೆ ಕೆಲವೊಂದಿಷ್ಟು ಮಂತ್ರಿಗಳು ಮಾತಾಡಿದಂಥದ್ದು ಮುಖ್ಯಮಂತ್ರಿಗಳ ಗಮನಕ್ಕೂ ಇದೆ, ನಮ್ಮ ಗಮನಕ್ಕೂ ಇದೆ. ಇದನ್ನೆಲ್ಲವೂ ಸವಿಸ್ತಾರವಾದ ಚರ್ಚೆ. ಇವತ್ತು ಅದನ್ನು ಅವೆಲ್ಲ ಸಂಪುಟಗಳನ್ನು ಟ್ರೆಜರಿಯೊಳಗೆ ಇಟ್ಟಿದ್ದೀವಿ. ಅದ್ರ ಬಗ್ಗೆ ಯಾರಿಗೆ ಮಾಹಿತಿ ಐತೆ? ಯಾರಿಗೂ ಮಾಹಿತಿ ಇಲ್ಲ. ಎಲ್ಲ ಅಂಕಿ ಸಂಖ್ಯೆಗಳು ಮತ್ತೊಂದೆಲ್ಲದು ಊಹಾಪೋಹಗಳು ವಿನ ಯಾವುದೇ ಅಂಕಿ ಸಂಖ್ಯೆಗಳನ್ನು ಯಾರೂ ನೋಡಿಲ್ಲ, ನೋಡೋಕ್ಕೂ ಸಾಧ್ಯ ಇಲ್ಲ. ಈಗ ನೀವು ಎಐಸಿಸಿ ಮೆಂಬರ್ ಕೂಡ ಎಐಸಿಸಿ ಅಧಿವೇಶನಕ್ಕೂ ಹೋಗಿದೆ. ಎಐಸಿಸಿ ಅಧಿವೇಶನದಲ್ಲಿ ಒಬಿಸಿ ಸಮುದಾಯಗಳನ್ನ ಮೇಲೆತ್ತುವಂತ ಒಂದು ನಿಟ್ಟಿನಲ್ಲಿ ನಿರ್ಣಯ ಪಾಸ್ ಆಗೈತೆ. ಅದು ಪೂರಕವಾಗಿ ಜಾತಿ ಗಣತಿ ವರದಿ ಚರ್ಚೆ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಲೋಕಸಭಾ ಚುನಾವಣೆ ಟೈಮ್ದೊಳಗನೆ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಇಬ್ಬರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಏನಂದ್ರೆ ಜಾತಿ ಗಣತಿ ನಮ್ಮ ಸರ್ಕಾರ ಬಂದರೆ ಜಾತಿ ಗಣತಿಯನ್ನು ಮಾಡಿಸ್ತೀವಿ ಅಂತ. ಇದು ಜಾತಿ ಗಣತಿ ಅಲ್ಲ, ಇದು ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆ. ಇದು ಜಾತಿ ಗಣತಿ ಅಲ್ಲ, ಇದು ಸಾಮಾಜಿಕ ಸಮೀಕ್ಷೆ. ಅದು ನಾವು ಅಧಿಕಾರಕ್ಕೆ ಬಂದರೆ ನಿಶ್ಚಿತವಾಗಲೂ ಜಾತಿ ಗಣತಿ ಮಾಡ್ತೀವಂತ ರಾಹುಲ್ ಗಾಂಧಿಯವರು ಹೇಳಿದ್ದಾರೆ, ನಮ್ಮ ನಾಯಕರಂತ ಖರ್ಗೆ ಸಾಹೇಬರು ಹೇಳಿದ್ದಾರೆ. ಅದು ನಮ್ಮ ಮ್ಯಾನಿಫೆಸ್ಟೋ ಒಳಗೆ ನಾವು ಪ್ರಿಂಟ್ ಮಾಡಿದಂಥದ್ದು.